ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಭಾರತ ದೇಶ ಕೃಷಿ ಆಧಾರಿತ ದೇಶ. ನಮ್ಮ ದೇಶದಲ್ಲಿ 70% ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ. ನಮ್ಮ ಪೂರ್ವಜರ ಕಾಲದಿಂದಲೂ ಕೃಷಿಯ ಜೊತೆಗೆ ದನಕರುಗಳ ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಈ ದನಕರುಗಳ ಸಾಕಾಣಿಕೆಯಿಂದ ಹೊಲಕ್ಕೆ ಬೇಕಾಗಿರುವಂತಹ ಫಲವತ್ತಾದ ಗೊಬ್ಬರವನ್ನ ರೈತರೇ ತಯಾರಿಕೆ ಮಾಡ್ಕೋತಾರೆ. ಕೃಷಿ ಭೂಮಿ ಫಲವತ್ತಾಗಲು ಸಗಣಿ ಗೊಬ್ಬರವೇ ಬೇಕು. ಅಂಥದ್ದೇನಿದೆ ಸಗಣಿ ಗೊಬ್ಬರದಲ್ಲಿ? ಸಗಣಿಗೂ ಮತ್ತು ಕೃಷಿ ಭೂಮಿಗೂ ಇರುವಂತಹ ಸಂಬಂಧವೇನು? ಈ ಎಲ್ಲ ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಯಾರು ನನ್ನ ವಿಡಿಯೋವನ್ನು ಮೊದಲು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮೊದಲೆಲ್ಲ ಎಂಥ ಕಡು ಬಡವರಿದ್ರೂ ಕೂಡ ಅವ್ರ ಮನೆಯಲ್ಲಿ ಎತ್ತುಗಳು, ದನಗಳು ಇದ್ದೇ ಇರ್ತಿತ್ತು. ಆದರೆ ಇವತ್ತು ಆ ಥರ ಇಲ್ಲ. ಎಲ್ಲರೂ ಯಂತ್ರೋಪಕರಣಗಳ ಬಳಕೆ ಮಾಡ್ತಾ ಇರೋದ್ರಿಂದ ಹಸು, ದನ, ಕರುಗಳು, ಎಮ್ಮೆಗಳು ನೋಡೋಕ್ಕೆ ಸಿಗ್ತಾ ಇಲ್ಲ, ಕಡಿಮೆ ಆಗಿದೆ. ನಮ್ಮ ಪೂರ್ವಿಕರು ಹಸು, ಕರುಗಳನ್ನ ಸಾಕೊಂಡು ಕೃಷಿ ಭೂಮಿಗೆ ಬೇಕಾಗಿರೋ ದನದ ಗೊಬ್ಬರವನ್ನು ಬಳಕೆ ಮಾಡಿ ಆರೋಗ್ಯದಲ್ಲಿ ಶ್ರೀಮಂತರಾಗಿದ್ದರು. ಒಳ್ಳೆಯ ಇಳುವರಿನೂ ಕೂಡ ತೆಗಿತಾ ಇದ್ರು ಕೃಷಿಲಿ. ಇನ್ನು ಸಗಣಿಯನ್ನು ತಟ್ಟಿ ಕುರುಳು ಮಾಡಿಕೊಂಡು ಅದನ್ನು ಒಣಗಿಸಿ ಒಲೆಗೆ ಬಳಸ್ತಾ ಇದ್ರು. ಈ ಕುರುಳನ್ನು ಅಥವಾ ಇಂಧನ ತಯಾರಿಕೆಗೆ ಬಳಸ್ತಾ ಇದ್ರ. ಈಗೆಲ್ಲ ಸಾಕಷ್ಟು ರೀತಿಯ ಉಪಯೋಗವನ್ನು ಪಡಿತಾ ಇದ್ರು ನಮ್ಮ ಪೂರ್ವಿಕರು. ಇನ್ನು ನಮ್ಮ ಸಂಸ್ಕೃತಿಗೆ ಬಂದರೆ, ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಸಗಣಿ ಇಲ್ಲದೆ ಯಾವ ಹಬ್ಬನೂ ನಡೆಯಲ್ಲ. ಸಗಣಿಯಲ್ಲಿ ಬೆನಕವನ್ನು ಮಾಡಿಬಿಟ್ಟು, ಅಂದರೆ ಗಣೇಶನ ಮಾಡಿ ಪೂಜಿಸ್ತಾರೆ. ಸಗಣಿ ಕುರುಳುಗಳನ್ನು ಬಳಸಿ ಹೋಮ ಸುಡ್ತಾ ಇದ್ರು. ಆಯುರ್ವೇದ ಔಷಧಿಯಲ್ಲೂ ಕೂಡ ಸಗಣಿಯನ್ನು ಬಳಸ್ತಾ ಇದ್ರು. ಅದಕ್ಕೆ ಅವರಿಗೆ ಯಾವ ರೋಗ ರುಜಿನಗಳು ಕೂಡ ಬರ್ತಾ ಇರಲಿಲ್ಲ. ಅವ್ರ ಜೀವನ ನೆಮ್ಮದಿಯಾಗಿತ್ತು, ಸುಖಕರವಾಗಿತ್ತು. ಆದರೆ ಇವಾಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಸಗಣಿ ಕುರುಳುಗಳನ್ನು ಆನ್ಲೈನಲ್ಲಿ ನೋಡೋ ಪರಿಸ್ಥಿತಿ ಬಂದಿದೆ. ಏನು ಕಾಲ ಬಂತು ಅಲ್ವಾ ಸ್ನೇಹಿತರೆ? ಸಗಣಿಯಲ್ಲಿ NPK ಅಂದರೆ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಸಮೃದ್ಧವಾಗಿರುತ್ತದೆ. ಇದನ್ನ ಶ್ರೀಮಂತ ಗೊಬ್ಬರ ಅಂತ ಕರೀತಾರೆ. ಆದರೆ ದನಗಳು ತಕ್ಷಣ ಹಾಕಿದ ಸಗಣಿಯನ್ನು ಡೈರೆಕ್ಟಾಗಿ ಹೊಲಕ್ಕೆ ಕೊಡಲ್ಲ. ಯಾಕೆ ಅಂದರೆ ಅದರಲ್ಲಿ ತುಂಬ ರಾಸಾಯನಿಕ ಅಂಶ ಇರುತ್ತೆ. ನಾವು ಡೈರೆಕ್ಟಾಗಿ ಹಾಕಿದರೆ ಕ್ರಿಮಿ ಕೀಟಗಳು ಅದರಲ್ಲಿ ಆರಾಮಾಗಿ ಜೀವನ ಮಾಡೋಕ್ಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗೆ ಆಗುತ್ತೆ. ಅಂದರೆ ಈಗ ನಮ್ಮ ಹೊಲಕ್ಕೆ ಬೇಡದೇ ಇರೋ ಕೀಟಗಳು, ಅಂದರೆ ಈ ಗೊಣ್ಣೆ ಹುಳು, ಆ ಥರದವೆಲ್ಲ ನಮ್ಮ ಒಂದು ಸಗಣಿಯಲ್ಲಿ ಬೆರೆತು ನಮ್ಮ ಹೊಲದಲ್ಲಿರುವಂತಹ ಬೆಳೆಗಳನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಆಗ ತಾನೇ ದನಗಳ ದೇಹದಿಂದ ಬಂದಂತಹ ಸಗಣಿ ತುಂಬ ಶಾಖವಾಗಿರುತ್ತೆ, ಅಂದರೆ ಹೀಟ್ ಆಗಿರುತ್ತೆ. ನೀವು ಈ ಥರ ಸಗಣಿಯನ್ನು ತಗೊಂಡೋಗಿ ನಿಮ್ಮ ಹೊಲಗಳಲ್ಲಿ ಹಾಕಿದ್ರಿ ಅಂದರೆ ಈ ಒಂದು ಶಾಖಕ್ಕೆ ನಿಮ್ಮ ಹೊಲದಲ್ಲಿ ಇರುವಂತಹ ಮಣ್ಣಿನಲ್ಲಿರುವಂತಹ ಒಂದು ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗ್ತವೆ ಮತ್ತು ಬೇರುಗಳು ಒಣಗಿ ಹೋಗ್ತವೆ. ಏಕೆಂದರೆ ಬೇರುಗಳ ಮೇಲೆ ಮೈಕೋರೈಸಾ ಎಂಬ ಸೂಕ್ಷ್ಮಾಣು ಜೀವಿ ಇರುತ್ತೆ, ಅದು ಸತ್ತು ಹೋಗ್ಬಿಡುತ್ತೆ. ಇದರಿಂದ ಈ ಥರ ತಪ್ಪನ್ನು ಯಾರೂ ಮಾಡಬಾರ್ದು. ಹಾಗಾದರೆ ಕೊಟ್ಟಿಗೆ ಗೊಬ್ಬರನ ಹೇಗೆ ತಯಾರಿಸೋದು ಅಂತ ನೋಡ್ತಾ ಹೋಗೋಣ. ಜಾನುವಾರುಗಳು ಹಾಕಿದ ಸಗಣಿಯನ್ನು ತಂದು ನೆರಳು ಇರುವ ಪ್ರದೇಶದಲ್ಲಿ ಶೇಖರಿಸಬೇಕು. ಇದರಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಬೇಕು. ಈ ಒಂದು ಶೇಖರಿಸಲ್ಪಟ್ಟ ಒಂದು ಪ್ರದೇಶದಲ್ಲಿ ನೆರಳು ಇರಬೇಕು, ಸೂರ್ಯನ ಶಾಖ ಬೀಳದೆ ಇರೋ ಥರ ನೋಡ್ಕೋಬೇಕು. ಈ ಒಂದು ಸಗಣಿ ಕೊಳಿತಾ ಇದೆ ಅಂದರೆ ಅದರಲ್ಲಿ ಎಷ್ಟೋ ಸೂಕ್ಷ್ಮಾಣು ಜೀವಿಗಳು ಬೆಳೀತಾ ಇರ್ತವೆ ಅಂತ ಅರ್ಥ. ಸ್ವಲ್ಪ ದಿನ ಆದಮೇಲೆ ಕೆಟ್ಟ ವಾಸನೆ ಎಲ್ಲ ಹೋದ್ಮೇಲೆ ಒಳ್ಳೆಯ ಗೊಬ್ಬರ ರೆಡಿ ಆಗಿಬಿಡುತ್ತೆ. ಇದು 30-40 ದಿನಗಳ ಕಾಲ ನೆರಳು ಇರೋ ಕಡೆ ತೇವಾಂಶವನ್ನು ಕಾಪಾಡ್ಕೊಳ್ಬೇಕು. ಇದೆಲ್ಲ ಪ್ರಕ್ರಿಯೆ ಆದಮೇಲೆ ನಿಮಗೆ ಸಿಗುವಂಥದ್ದು NPK ಇರುವಂತಹ ಶ್ರೀಮಂತ ಗೊಬ್ಬರ. ಈ ಒಂದು ಕೊಟ್ಟಿಗೆ ಗೊಬ್ಬರದಲ್ಲಿ NPK ಜೊತೆಗೆ ಲಘು ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶಗಳು ಕೂಡ ಇರುತ್ತದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ದನಕರಗಳು ಯಾರ ಮನೇಲೂ ಇಲ್ಲ, ಕೇವಲ ಬೆರಳೆಣಿಕೆಯ ಜನಗಳು ಮಾತ್ರ ಸಾಕ್ತಾ ಇದ್ದಾರೆ. ಇನ್ನು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಬಿಟ್ಬಿಟ್ಟು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಬಳಸಬೇಕು. ಇವಾಗ ದನಗಳೇ ಇಲ್ಲ ಅಂದಮೇಲೆ ಕೊಟ್ಟಿಗೆ ಗೊಬ್ಬರ ಹೇಗೆ ಬರುತ್ತೆ ಅಲ್ವಾ? ಸೊ ಈಗ ಯಾರು ಕಡಿಮೆ ಜನ ಸಾಕ್ತಾ ಇದ್ದಾರೋ ಅವರು ಕೊಟ್ಟಿಗೆ ಗೊಬ್ಬರನ ರೇಟ್ನ ಜಾಸ್ತಿ ಮಾಡಿದ್ದಾರೆ. ಒಂದು ಲೋಡಿಗೆ 10,000-12,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ಸಗಣಿಯ ಇನ್ನೊಂದು ಉಪಯೋಗ ನೋಡೋದಾದರೆ, ಬೇಸಿಗೆ ಕಾಲದಲ್ಲಿ ಸಗಣಿ ನೀರು ಮಾಡಿಬಿಟ್ಟು ನಮ್ಮ ಕೈಗಳಿಗೆ, ಕಾಲುಗಳಿಗೆ ಹಚ್ಚೋದ್ರಿಂದ ಬಾಡಿ ತಂಪಾಗಿರುತ್ತೆ. ಈ ಥರ ಎಲ್ಲ ನಾನು ಹಚ್ಕೊಂಡಿದ್ದೀನಿ. ನಾನು ಚಿಕ್ಕವಳಿದ್ದಾಗೆಲ್ಲ ನಮ್ಮ ಮನೇಲಿ ಹಚ್ತಾ ಇದ್ರು. ಸೊ ಇದು
ಇವತ್ತಿನ ವಿಶೇಷ ಆಗಿತ್ತು ಸಗಣಿಯ ಉಪಯೋಗಗಳು, ಸಗಣಿ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರನ ಹೇಗೆ ಮಾಡೋದು, ಸಗಣಿಯ ಉಪಯೋಗ ಏನು ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸುಲಿನ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನ್ಯಾರಿಗಾದೆಯೋ ಎಲೆ ಮಾನವ. ಎಸ್.ಜಿ. ನರಸಿಂಹಾಚಾರ್ ಅವರು ಬರೆದಿರುವಂತಹ ಸಾಲುಗಳಿವು. ಸಗಣಿ ಮತ್ತು ಕೊಟ್ಟಿಗೆ ಗೊಬ್ಬರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇದನ್ನು ಕೊಡುವಂತಹ ದನ ಕರುಗಳು ಹಸುಗಳ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೇಗೆ, ಹಾಗಾಗಿ ಈ ಸಾಲುಗಳು ನೆನಪಾಯಿತು, ಹಾಗಾಗಿ ಹೇಳಿದೆ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಒಳ್ಳೆಯ ಮಾಹಿತಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ.